ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಶಾರದಾಭ್ಯೋ ನಮಃ. ಓಂ ಶ್ರೀ ಕುಲದೇವತಾಭ್ಯೋ ನಮಃ. ಇವತ್ತು ನಾವು ಭಾಗವತ ಪುರಾಣದಲ್ಲಿ ಒಂದು ವಿಶೇಷವಾದಂತಹ ಕಥಾಮೃತವನ್ನ ನಾವು ನೋಡೋಣ. ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಭಾಗವತ ಪುರಾಣ ಅನ್ನುವಂಥದ್ದು ಭಗವಂತ ಶ್ರೀಕೃಷ್ಣನ ಲೀಲೆಗಳನ್ನು ಒಳಪಟ್ಟಿರುವಂತ ಪುರಾಣ. ಹಾಗೆ ಶ್ರೀಕೃಷ್ಣ ಹೇಗೆ ತನ್ನ ಶುದ್ಧವಾದಂಥ ಭಕ್ತರಿಗೆ ಶುದ್ಧವಾದಂಥ ಭಕ್ತಿಗೆ ಹೇಗೆ ಅವನು ಒಲಿದು ಬರ್ತಾನೆ, ಹಾಗೆ ಹೇಗೆ ತನ್ನ ಭಕ್ತರನ್ನ ಸಂರಕ್ಷಣೆ ಮಾಡ್ತಾನೆ ಅನ್ನುವಂಥದ್ದೇ ಎಲ್ಲ ಬರುವಂಥದ್ದು ಈ ಭಾಗವತ ಪುರಾಣದಲ್ಲಿ. ಇವತ್ತು ನಾವು ಭಾಗವತ ಪುರಾಣದಲ್ಲಿ ತಿಳಿದುಕೊಳ್ಳುವಂತಹ ವಿಶೇಷವಾದಂತಹ ಕಥಾಮೃತ ಧ್ರುವ ಚರಿತ್ರೆ. ಸರಿ, ಈ ಒಂದು ಧ್ರುವ ಚರಿತ್ರೆ ಏನು ಕಥಾಮೃತ ಇದೆ, ಇದನ್ನ ಮೈತ್ರೇಯ ಮುನಿಗಳು ವಿದುರನಿಗೆ ಭಾಗವತ ಕಥಾಮೃತವನ್ನು ಮುಂದುವರಿಸುತ್ತಾ ಹೇಳುವಂತ ಒಂದು ವಿಶೇಷವಾದಂತ ಪುಣ್ಯದಾಯಕವಾದಂತ ಕಥಾಮೃತ. ಮೊದಲಿಗೆ ಸ್ವಯಂಭೂವಮನು. ಸ್ವಯಂಭೂವಮನು ಅಂದ್ರೆ ಬ್ರಹ್ಮನ ಪುತ್ರರು. ಓಕೆನಾ? ಸ್ವಯಂಭೂವ ಮನುವಿಗೆ ಇಬ್ಬರು ಮಕ್ಕಳಿರ್ತಾರೆ. ಒಂದು ಪ್ರಿಯಾವ್ರತ ಮತ್ತು ಇನ್ನೊಬ್ರು ಉತ್ಥಾನಪಾದ. ಉತ್ಥಾನಪಾದ ಅಂತ ಇರ್ತಾರೆ. ಈ ಉತ್ಥಾನಪಾದ ರಾಜನಾಗಿದ್ದಾರೆ. ಉತ್ಥಾನಪಾದನಿಗೆ ಇಬ್ಬರು ಹೆಂಡತಿಯರು. ಅದರಲ್ಲಿ ಒಬ್ಬರು ಸುನೀತಿ, ಇನ್ನೊಬ್ರು ಸುರುಚಿ ಅಂತೇಳಿ. ಮೊದಲನೇ ಹೆಂಡತಿಯಾದಂತ ಸುನೀತಿ ಏನಿದ್ದಾರೆ, ಅವರು ಒಂದು ಒಳ್ಳೆಯ ಗುಣ ಸಂಪನ್ನೆ. ಸರಿಯಾ? ಅಂದ್ರೆ ತುಂಬಾ ಒಳ್ಳೆಯವರಾಗಿದ್ರು, ಒಳ್ಳೆಯ ಗುಣ ಸಂಪನ್ನರಾಗಿದ್ರು. ಹಾಗೆ ಭಗವಂತನಲ್ಲಿ ಅಪಾರವಾದಂತಹ ಭಕ್ತಿಯುಳ್ಳಂತ ಒಬ್ರು ಅವರು ಉತ್ಥಾನಪಾದನ ಮೊದಲನೇ ಹೆಂಡತಿ ಸುನೀತಿ. ಹಾಗೆ ಉತ್ಥಾನಪಾದನ ಎರಡನೇ ಹೆಂಡತಿ ಸುರುಚಿ. ಇವರು ಸ್ವಲ್ಪ ಮಾತ್ಸರ್ಯವನ್ನು ಹೊಂದಿದ್ರು. ಸ್ವಲ್ಪ ಕೆಟ್ಟ ಗುಣಗಳು ಇವರಲ್ಲಿತ್ತು. ಹೊಟ್ಟೆ ಕಿಚ್ಚು ಪಡುವಂಥದ್ದು, ಅತಿಯಾದಂತ ಆಸೆ, ಲೋಭ ಎಲ್ಲ ಈ ಸುರುಚಿ ಅಂದ್ರೆ ಉತ್ಥಾನಪಾದನ ಎರಡನೇ ಹೆಂಡತಿಯಾದಂತ ಸುರುಚಿಯವರಿಗಿತ್ತು. ಉತ್ಥಾನಪಾದನ ಹಿರಿಯ ಮಡದಿ ಯಾರು? ಸುನೀತಿ. ಅವರ ಮಗನೇ ಧ್ರುವ. ಹಾಗೆ ಎರಡನೇ ಹೆಂಡತಿಯಾದಂತ ಸುರುಚಿ ಇದ್ದಾರಲ್ಲ, ಸುರುಚಿಯವರ ಮಗನ ಹೆಸರು ಉತ್ತಮ. ಹೀಗೆ ಉತ್ಥಾನಪಾದನ ರಾಜ್ಯಾಡಳಿತ ಚೆನ್ನಾಗಿ ನಡೀತಾ ಇರ್ತದೆ. ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಕೊರತೆ ಇರುವುದಿಲ್ಲ. ಸಂಪತ್ಭರಿತವಾಗಿ ಒಂದು ಸುವ್ಯವಸ್ಥಿತವಾಗಿ ಅವನು ಏನ್ ಮಾಡ್ತಾ ಇದ್ದ, ರಾಜ್ಯಭಾರವನ್ನ ಮಾಡ್ತಾ ಇದ್ದ. ಹೀಗೆ ಒಂದು ದಿನ ಉತ್ಥಾನಪಾದ ತನ್ನ ಎರಡನೇ ಹೆಂಡತಿಯ ಜೊತೆ ಕುಳಿತುಕೊಂಡು ಏನೋ ಮಾತಾಡ್ತಾ ಇರ್ತಾನೆ. ಮಾತಾಡುವಂತ ಸಮಯದಲ್ಲಿ ಸುರುಚಿಯ ಮಗ ಯಾರು? ಉತ್ತಮ. ಉತ್ತಮ ಚಿಕ್ಕವನಲ್ವಾ. ಚಿಕ್ಕ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೀದಾ ಬಂದು ಓಡಿ ಓಡಿ ಬಂದು ತನ್ನ ತಂದೆಯ ಅಂದ್ರೆ ಉತ್ಥಾನಪಾದನ ತೊಡೆಯ ಮೇಲೆ ಬಂದು ಕುಳಿತುಕೊಳ್ತಾರೆ ಪ್ರೀತಿಯಿಂದ. ಸರಿಯಾ? ಹೀಗೆ ನಡೀತಾ ಇರುವಾಗ ಇದನ್ನ ಧ್ರುವ ದೂರದಿಂದ ನೋಡ್ತಾನೆ. ಧ್ರುವ ಯಾರಂದ್ರೆ ಉತ್ಥಾನಪಾದನ ಮೊದಲನೇ ಹೆಂಡತಿ ಸುನೀತಿಯ ಮಗ. ಅವನು ಹಿರಿಯ ಮಗ. ಧ್ರುವ ನೋಡಿದಾಗ ಧ್ರುವನಿಗೂ ಸಹ ಅಂದ್ರೆ ಮಕ್ಕಳಿಗೆ ಬರುವಂತ ಸಹಜವಾದಂತ ಗುಣ ಏನು? ತಂದೆ ಜೊತೆಗೆ ಇನ್ನೊಬ್ಬ ಮಗ ಕೂತ್ಕೊಂಡಾಗ ನಾನು ಹೋಗಿ ಕುಳಿತುಕೊಳ್ಬೇಕು ಅನ್ನುವಂತ ಒಂದು ಆಸೆ ಆಗುತ್ತೆ. ಯಾರಿಗೆ? ಧ್ರುವನಿಗೆ. ಅವಾಗ ಧ್ರುವನು ಸಹ ಓಡಿ ಬಂದು ತನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಬೇಕು ಅಂತ ಓಡಿ ಬರ್ತಾನೆ. ಆದ್ರೆ ಇದನ್ನ ಗಮನಿಸಿದಂತ ಅವನ ಚಿಕ್ಕಮ್ಮ ಯಾರು? ಸುರುಚಿ. ಸುರುಚಿ ನೋಡ್ತಾಳೆ. ಸುರುಚಿ ನೋಡಿದಾಗ ಉತ್ಥಾನಪಾದ ಅವನನ್ನ ತನ್ನ ತೊಡೆಯ ಮೇಲೆ ಕುಳಿಸ್ಕೊಳ್ಳಿಕ್ಕೆ ಅವನು ನಿರಾಕರಿಸ್ತಾನೆ. ಅವನು ಒಪ್ಪಿಗೆ ಕೊಡೋದಿಲ್ಲ, ಯಾರು? ತಂದೆ. ಅವಾಗ ಧ್ರುವನಿಗೆ ತುಂಬಾ ಬೇಸರ ಆಗುತ್ತೆ. ಯಾವಾಗಲೂ ಸಹ ಪ್ರೀತಿಯನ್ನ ಬೇಡಿ ಬರುವಂತ ಮಕ್ಕಳಿಗೆ ಪ್ರೀತಿಯನ್ನ ಕೊಡುವುದು ತಂದೆಯಾದವರ ಕರ್ತವ್ಯ.
ಆದ್ರೆ ಇಲ್ಲಿ ಉತ್ಥಾನಪಾದ ಉತ್ತಮನನ್ನ ತೊಡೆಯ ಮೇಲೆ ಕೂಡಿಸ್ಕೊಳ್ತಾನೆ. ಆದ್ರೆ ಧ್ರುವ ಬಂದಾಗ ಧ್ರುವನನ್ನ ತೊಡೆಯ ಮೇಲೆ ಕೂಡಿಸ್ಕೊಳ್ಳುವುದಿಲ್ಲ. ಯಾಕಂತ ಹೇಳಿದ್ರೆ ಅವನಿಗೆ ಪ್ರೀತಿ ಇಲ್ಲ ಅಂತಲ್ಲ, ಅಲ್ಲಿ ತನ್ನ ಪ್ರೀತಿಯ ಮಡದಿಯಾದಂತಹ ಸುರುಚಿ ಏನಾದರೂ ನಾನು ಸುರುಚಿಗೆ ಭಯಪಟ್ಟು ಅವನೇನ್ ಮಾಡ್ತಾನೆ, ಮಗನನ್ನು ಕೂಡಿಸ್ಕೊಳ್ಳುವುದಿಲ್ಲ. ಭಯಪಡುವುದು ಯಾಕಂತ ಹೇಳಿದ್ರೆ ಏನಾದ್ರೂ ನಾನು ಅವನನ್ನ ತೊಡೆಯ ಮೇಲೆ ಕೂಡಿಸ್ಕೊಂಡಾಗ ಇವರು ಏನಾದ್ರೂ ಮಾತಾಡಿದ್ರೆ, ನಮ್ಮಲ್ಲಿ ವಾಗ್ವಾದ ನಡೆದ್ರೆ ಮನಶಾಂತಿ ಹಾಳಾಗುತ್ತೆ, ಅದು ಬೇಡ ಅಂತ ಹೇಳಿ ಅವನು ಧ್ರುವನನ್ನ ಕೂರಿಸಿಕೊಳ್ಳಿಕ್ಕೆ ನಿರಾಕರಿಸ್ತಾನೆ. ಇದರಿಂದ ಏನಾಗುತ್ತೆ, ಧ್ರುವನಿಗೆ ತುಂಬಾ ಬೇಸರ ಆಗುತ್ತೆ, ತುಂಬಾ ದುಃಖ ಆಗುತ್ತೆ. ಅಂದ್ರೆ ನಾನು ಪ್ರೀತಿಯಿಂದ ತನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಬೇಕು ಅಂತ ಪ್ರೀತಿ ತನ್ನಂತ ಮಗನಿಗೆ ನಿರಾಕರಣೆ ಆದಾಗ ಏನಾಗುತ್ತೆ, ಅವನಿಗೆ ತುಂಬಾ ದುಃಖ ಆಗುತ್ತೆ, ತುಂಬಾ ಅಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಚಿಕ್ಕ ಬಾಲಕ, 5 ವರ್ಷದ ಬಾಲಕ ಧ್ರುವ. ಎಷ್ಟು ವರ್ಷ ಅವನಿಗೆ? 5 ವರ್ಷದ ಮಗು. ತುಂಬಾ ಅಳ್ತಾನೆ. ಅವಾಗ ಅವನ ಚಿಕ್ಕಮ್ಮ ಸುರುಚಿ ಇದನ್ನ ಗಮನಿಸಿ ಅವನ ಹತ್ರ ಬಂದು ಹೇಳ್ತಾರೆ, ನೋಡು, ನೀನು ಸುನೀತಿಯ ಮಗ, ಸರಿಯಾ, ಸುನೀತಿಯ ಮಗನಾಗಿ ಹುಟ್ಟಿದ್ದಕ್ಕೆ ನಿನಗೆ ಈ ತರ ಒಂದು ನಿರಾಕರಣೆ ಆಗಿರುವುದು. ನಿನಗೆ ನಿನ್ನ ತಂದೆಯ ಮೇಲೆ ತೊಡೆಯ ಮೇಲೆ ಕುಳಿತುಕೊಳ್ಳಿಕ್ಕೆ ನಿನಗೆ ಆ ಯೋಗ್ಯತೆ ಇನ್ನು ಬಂದಿಲ್ಲ, ಸರಿನಾ? ಹಾಗಾಗಿ ನೀನೇನ್ ಮಾಡ್ಬೇಕು ಅಂದ್ರೆ ನಿನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಂಡು ನೀನು ಪ್ರೀತಿಯನ್ನ ಪಡೆದುಕೊಳ್ಬೇಕು, ನೀನು ಈ ರಾಜ್ಯಕ್ಕೆ ರಾಜನಾಗಬೇಕು ಅಂತ ಹೇಳಿದ್ರೆ ನೀನು ಈಗಾಗಲೇ ಕಾಡಿಗೆ ಹೋಗ್ಬೇಕು. ಕಾಡಿಗೆ ಹೋಗಿ ಆ ಶ್ರೀಹರಿಯನ್ನ ಧ್ಯಾನಿಸಿ ಅವರನ್ನ ಒಲಿಸಿಕೊಂಡು ನೀನು ಪುನಃ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ, ಆವಾಗ ನಿನಗೆ ಎಲ್ಲ ಸಿಗುತ್ತೆ. ಯಾರು ಹೇಳಿದ್ರು? ಚಿಕ್ಕಮ್ಮ ಸುರುಚಿ ಹೇಳ್ತಾಳೆ. ಇಲ್ಲಿ ಉದ್ದೇಶ ಏನು ಸುರುಚಿದು? ಒಳ್ಳೆಯ ಉದ್ದೇಶ ಇಲ್ಲ. ಅವನು ಕಾಡಿಗೆ ಹೋಗಿ ಶ್ರೀಹರಿಯನ್ನ ಧ್ಯಾನಿಸಿ ಶ್ರೀಹರಿಯನ್ನ ಒಲಿಸಿಕೊಂಡು ಬಂದು ಅವನಿಗೆ ನನ್ನ ಮಗನಾಗಿ ಬರಬೇಕು, ರಾಜ್ಯ ಕೊಡಬೇಕು, ಆ ಒಂದು ಒಳ್ಳೆಯ ಆಲೋಚನೆಯಿಂದ ಅವಳು ಹೇಳಿದ್ದಲ್ಲ ಅವನಿಗೆ. ಅವಳ ಒಂದು ಅತಿಯಾದ ಆಸೆ, ಹೊಟ್ಟೆ ಕಿಚ್ಚು. ಏನಾದರೂ ಅವನು ಹಿರಿಯ ಮಗ ಅಲ್ವಾ, ಅವನಿಗೆ ಅಧಿಕಾರ ಸಿಕ್ಕಿಬಿಟ್ರೆ ನನ್ನ ಮಗನಿಗೆ ಏನಿಲ್ಲಲ್ಲ. ಹಾಗಾಗಿ ಕಾಡಿಗೆ ಕಳಿಸಿದ್ರೆ ಏನಾಗುತ್ತೆ, 5 ವರ್ಷದ ಬಾಲಕ ಕಾಡಲ್ಲಿ ಹೋಗಿ ಏನ್ ಮಾಡ್ಲಿಕ್ಕಾಗುತ್ತೆ? ಪ್ರಾಣಿ ಪಕ್ಷಿಗಳು ತಿಂದು ಹಾಕಿಬಿಡ್ತಾರೆ, ಸತ್ತು ಹೋಗ್ತಾನೆ. ಅವನು ಮತ್ತೆ ವಾಪಸ್ ಬರ್ಲಿಕ್ಕೆ ಸಾಧ್ಯ ಉಂಟಾ? ಈ ಒಂದು ಉದ್ದೇಶದಿಂದ ಪರೋಕ್ಷವಾಗಿ ಅವನಿಗೆ ಈ ತರ ಹೇಳ್ತಾರೆ. ಆದ್ರೆ 5 ವರ್ಷದ ಮಗುವಿಗೆ ಯಾವುದು ಅರ್ಥ ಆಗುವುದಿಲ್ಲ. ಅವನಿಗೆ ಬೇಕಾಗಿರೋದೇನು? 5 ವರ್ಷದ ಮಗುವಿಗೆ ಬೇಕಾಗಿರೋದು ರಾಜ್ಯ, ಯಾವ ಸುಖ ಸಂಪತ್ತಲ್ಲ. ಅವನಿಗೆ ಬೇಕಾಗಿರೋದು ತಂದೆಯ ಪ್ರೀತಿ ಬೇಕಿತ್ತು ಆ ಕ್ಷಣಕ್ಕೆ. ಹಾಗಾಗಿ ಚಿಕ್ಕಮ್ಮನ ಮಾತನ್ನ ಕೇಳಿ ಅಳ್ತಾ ತನ್ನ ತಾಯಿ ಹತ್ರ ಬರ್ತಾನೆ. ತನ್ನ ತಾಯಿಯಾದಂತ ಸುನೀತಿಗೆ ಈ ವಿಷಯ ಅರ್ಥ ಆಗತ್ತೆ. ವಿಷಯ ಅರ್ಥ ಆದಾಗ ಅವಳಿಗೆ ಬೇರೆ ಒಂದು ಉತ್ತರವನ್ನು ಕೊಡ್ಲಿಕ್ಕೆ, ಮಗುವಿನ ಸಾಂತ್ವನ ಮಾಡಲಿಕ್ಕೆ ಬೇರೆ ಯಾವ ಕಾರಣ ಸಹ ಇಲ್ಲ. ಯಾಕಂದ್ರೆ ಅವಳು ಹೇಳ್ತಾಳೆ ಮಗನಿಗೆ, 5 ವರ್ಷದ ಧ್ರುವನಿಗೆ ತಾಯಿ ಸುನೀತಿ ಹೇಳ್ತಾಳೆ, ನೋಡು, ನಿನ್ನ ಚಿಕ್ಕಮ್ಮ ನಾಡಿದ ಮಾತಲ್ಲಿ ಯಾವುದೇ ತಪ್ಪಿಲ್ಲ. ನೀನು ನನ್ನ ಮಗನಾಗಿ ಹುಟ್ಟಿದ್ದಕ್ಕೋಸ್ಕರ ನಿನಗೇನಾಯ್ತು, ಇವತ್ತು ಈ ತರ ಒಂದು ಪರಿಸ್ಥಿತಿ, ತಂದೆಯ ಪ್ರೀತಿಯಿಂದ ವಂಚಿತನಾಗುವಂತ ಒಂದು ಸ್ಥಿತಿ ನಿನಗೆ ಬಂತು. ಹಾಗಾಗಿ ನೀನು ತಂದೆಯ ಒಂದು ತೊಡೆಯ ಮೇಲೆ ಕೂತ್ಕೊಳ್ಳುವಂಥದ್ದು ಒಂದು ಕ್ಷಣದ, ಸರಿಯಾ? ಅದು ಅಶಾಶ್ವತ, ಅದು ಶಾಶ್ವತನ? ಈ ಕ್ಷಣದಲ್ಲಿ ತಂದೆಯ ಪ್ರೀತಿ ಸಿಗುತ್ತೆ, ಮತ್ತೆ ಸಿಗುತ್ತಾ? ಇಲ್ಲ. ಅತ್ತೆ ಸುನೀತಿ ತನ್ನ ಮಗನಿಗೆ ಹೇಳ್ತಾಳೆ, ಧ್ರುವನಿಗೆ, ನೋಡು, ಅದೊಂದು ಅಶಾಶ್ವತವಾದಂತ ಆ ಒಂದು ಸುಖಕ್ಕೋಸ್ಕರ ನೀನು ಈ ತರ ಪರಿತಪಿಸುವುದು, ದುಃಖಿಸುವುದಕ್ಕಿಂತ ನಿನ್ನ ಚಿಕ್ಕಮ್ಮ ಹೇಳಿದ ಹಾಗೆ ನೀನು ಕಾಡಿಗೆ ಹೋಗು, ಆ ಶ್ರೀಕೃಷ್ಣನನ್ನ ಪ್ರಾರ್ಥನೆ ಮಾಡು, ಆ ಶ್ರೀಕೃಷ್ಣನ ಧ್ಯಾನ ಮಾಡು, ಅವನನ್ನ ಒಲಿಸಿಕೊಂಡು ನಿನಗೆ ಅವನಿಂದ ಸಿಗುವಂತ ಉಂಟಲ್ಲ, ಅದನ್ನ ನಾವು ಪಾರಮಾರ್ಥಿಕ ಅಂತ ಹೇಳ್ತೇವೆ. ಪಾರಮಾರ್ಥಿಕ ಅಂದ್ರೆ ಪರಮಾತ್ಮನಿಂದ ಸಿಗುವಂತಹ ಶಾಶ್ವತವಾದಂತ ಪ್ರೀತಿ, ಶಾಶ್ವತವಾದಂತ ಕರುಣೆ, ಶಾಶ್ವತವಾದಂತ ಅನುಗ್ರಹ ಏನಿದೆ ಅದು ನಿನಗೆ ಶಾಶ್ವತವಾಗಿರ್ತದೆ. ಹಾಗಾಗಿ ನಿನ್ನ ಚಿಕ್ಕಮ್ಮ ಹೇಳಿದಾಗೆ ನೀನು ಕಾಡಿಗೆ ಹೋಗು, ಶ್ರೀಹರಿಯನ್ನ ಧ್ಯಾನಿಸು ಅಂತೇಳಿ ಆಶೀರ್ವಾದ ಮಾಡಿ ಧ್ರುವನನ್ನ ಕಳಿಸ್ತಾರೆ. ಈಗ 5 ವರ್ಷದ ಬಾಲಕ
ಅಲ್ವಾ? ನಿಮ್ಗೆ ಯಾರು ಇಲ್ಲ 5 ವರ್ಷ ಇದ್ದವರು ಇಲ್ಲಲ್ಲ? ಯೋಚನೆ ಮಾಡಿ, 5 ವರ್ಷದ ಚಿಕ್ಕ ಬಾಲಕ ಕಾಡಿಗೆ ಬರ್ತಾನೆ, ದುಃಖ ಪಡ್ತಾನೆ, ಅಳುತ್ತಾನೆ ಅಳುತ್ತಾನೆ, ಭಯದಿಂದ ಕಾಡಿಗೆ ಬರ್ತಾನೆ. ಶ್ರೀಹರಿಯನ್ನ ಕಾಣಬೇಕು, ಶ್ರೀಮನ್ನಾರಾಯಣನನ್ನ ನೋಡ್ಬೇಕು ಅಂತೇಳಿ ಏನ್ ಮಾಡ್ತಾನೆ, ಧ್ರುವ ಸೀದ ಕಾಡಿಗೆ ಬರ್ತಾನೆ. ಆದ್ರೆ ಕಾಲ ಹೇಗೆ ಅಂತ ಹೇಳಿದ್ರೆ ಅವನಲ್ಲಿ ಶುದ್ಧತೆ ಇತ್ತು, ಮುಗ್ಧತೆ ಇತ್ತು. 5 ವರ್ಷದ ಮಗು, ಮುಗ್ಧತೆ ಇದೆ, ಶುದ್ಧತೆ ಇದೆ. ಹಾಗಾಗಿ ಕಾಡಿಗೆ ಬಂದಾಗ ಎಲ್ಲಾ ಪ್ರಾಣಿ ಪಕ್ಷಿಗಳು ಅವನನ್ನೇನು ಮಾಡೋದಿಲ್ಲ. ಸರಿಯಾ? ಅವನೇನು ಮಾಡೋದಿಲ್ಲ, ಅವನ ಜೊತೆಗೆ ಗೆಳೆತನವನ್ನ ಮಾಡ್ತವೆ. ಮರ ಗಿಡಗಳೆಲ್ಲ ಏನ್ ಮಾಡ್ತವೆ, ಸಹಪಾಠಿಗಳ ತರ ಅವನ ಜೊತೆಗೆ ನಿಲ್ತವೆ. ಅಂದ್ರೆ ಇದೇ ದೈವ ಶಕ್ತಿ ಅಂತ ಹೇಳುದು. ಅಂದ್ರೆ ದೇವರ ಒಂದು ಶಕ್ತಿ. ಹಾಗೆ ಮನಸ್ಸಿನಲ್ಲಿರುವಂತಹ ಶುದ್ಧತೆ ಇದ್ದಾಗ ಎಲ್ಲದೂ ಒಳ್ಳೇದಾಗತ್ತೆ ಅನ್ನುವಂಥದ್ದು. ಇಲ್ಲಿ 5 ವರ್ಷದ ಬಾಲಕ ಕಾಡಿಗೆ ಬರ್ತಾನೆ. ಕಾಡಿಗೆ ಬಂದಾಗ ಏನ್ ಮಾಡಬೇಕು ಏನು ಸಹ ಗೊತ್ತಿಲ್ಲ. ಯಾಕೆ ಹೇಳಿ, ಅವನೊಬ್ಬ ರಾಜನ ಮಗ, ಶ್ರೀಮಂತಿಕೆಯಲ್ಲಿ ಬೆಳೆದಂತ ಮಗು. ಹೀಗೆ ಕಾಡಿಗೆ ಬಂದಾಗ ಅವನ ಉದ್ದೇಶವನ್ನ ಅರಿತಂತ ನಾರದರು ಅಲ್ಲಿಗೆ ಬರ್ತಾರೆ. ನಾರದರು ಬಂದು ಆ ಮಗುವಿನಲ್ಲಿ, 5 ವರ್ಷದ ಮಗುವಿನಲ್ಲಿರುವಂತಹ ಒಂದು ಛಲ, ಶ್ರೀಮನ್ ನಾರಾಯಣನ ನೋಡ್ಲೇಬೇಕು ಅನ್ನುವಂತ ಒಂದು ಹಠ, ಛಲ, ಅವ್ರನ್ನ ಒಲಿಸ್ಕೊಳ್ಬೇಕಂತ ಆ ಒಂದು ಮನೋಭಿಲಾಷೆಯನ್ನ ನಾರದರು ಅರ್ಥ ಮಾಡಿಕೊಳ್ತಾರೆ. ನಾರದರು ಬಂದು ಹೇಳ್ತಾರೆ, ಮಗು ನಿನ್ನ ಉದ್ದೇಶ ಒಳ್ಳೇದಾಗಿದೆ, ಅಂದ್ರೆ ನಿನ್ನ ಉದ್ದೇಶ ಒಳ್ಳೆಯದೇ, ಆದ್ರೆ ನೀನು ಶ್ರೀಹರಿಯನ್ನ ಧ್ಯಾನಿಸಬೇಕು. ಹಾಗಾಗಿ ನೀನು ಶ್ರೀಹರಿಯನ್ನ ಮಂತ್ರದ ಮೂಲಕ ಧ್ಯಾನಿಸಬೇಕು. ಆವಾಗ ಶ್ರೀಹರಿ ಖಂಡಿತ ನಿಮಗೆ ಒಲಿದು ಬರ್ತಾನೆ ಅಂತ ಹೇಳಿ ಧ್ರುವನಿಗೆ ಮಂತ್ರೋಪದೇಶವನ್ನ ಮಾಡ್ತಾರೆ. ಮಂತ್ರೋಪದೇಶವಂದ್ರೆ ಶ್ರೀಮನ್ನಾರಾಯಣ ಬಗೆಗಿರುವಂತಹ ಮಂತ್ರೋಪದೇಶವನ್ನ ನಾರದರು ಧ್ರುವನಿಗೆ ಹೇಳಿಕೊಡ್ತಾರೆ. ಜೊತೆಯಲ್ಲಿ ಹೇಳ್ತಾರೆ, ಇಲ್ಲೇ ಹತ್ತಿರದಲ್ಲಿ ಯಮುನಾ ನದಿ ಇದೆ, ಆ ಯಮುನಾ ನದಿಯಲ್ಲಿ ನೀನು ನಿತ್ಯ ಸ್ನಾನ ಮಾಡಿ ದೇವರನ್ನ ಪ್ರಾರ್ಥನೆ ಮಾಡಬೇಕು, ಶ್ರೀಮನ್ನಾರಾಯಣನ ನೀನು ಧ್ಯಾನಿಸಬೇಕು ಅಂತೇಳಿ ಧ್ರುವನಿಗೆ ಹೇಳ್ತಾರೆ. ಹೇಳಿ ಅವನಿಗೆ ಆಶೀರ್ವಾದ ಮಾಡಿ ಅವರು ಹೊರಟೋಗ್ತಾರೆ. ನಂತರ ಧ್ರುವನ ಒಂದು ಛಲ, 5 ವರ್ಷದ ಮಗು ಆಗಿದ್ರು ಸಹ ಅವನಿಗೆ ಛಲ ಏನು, ಅವನ ಲಕ್ಷ್ಯ ಎಲ್ಲಿದೆ, ಈಗ ಶ್ರೀಮನ್ನಾರಾಯಣನನ್ನ ನೋಡ್ಬೇಕು, ಅವನನ್ನ ಒಲಿಸಿಕೊಳ್ಬೇಕು ಅಷ್ಟೇ ಇರುತ್ತೆ. ಹಾಗಾಗಿ ಅವನು ಓಂ ನಮೋ ಭಗವತಿ ವಾಸುದೇವಾಯ ಅಂತ ಹೇಳಿ ಅವನು ಧ್ಯಾನವನ್ನ ಪ್ರಾರಂಭಿಸ್ತಾನೆ. ಏನು? ಓಂ ನಮೋ ಭಗವತಿ ವಾಸುದೇವಾಯ, ಓಂ ನಮೋ ಭಗವತಿ ವಾಸುದೇವಾಯ, ಓಂ ನಮೋ ಭಗವತಿ ವಾಸುದೇವಾಯ ಅಂತ ಹೇಳಿ ಪ್ರಾರ್ಥನೆಯನ್ನ ಪ್ರಾರಂಭಿಸ್ತಾನೆ. ಹೇಗೆ ಮಾಡ್ತಾನೆ, ಅವರ ಒಂದು ಧ್ಯಾನ ಹೇಗಾಗುತ್ತೆ ಅಂತ ಹೇಳಿದ್ರೆ, ಅವರ ಒಂದು ತಪಸ್ಸು ಹೇಗಾಗುತ್ತೆ ಅಂತ ಹೇಳಿದ್ರೆ, ಪ್ರಥಮ ದಿನ ಅವನು ಸ್ವಲ್ಪ ಹಣ್ಣನ್ನೆಲ್ಲ ತಿಂತಾನೆ. ದಿನಂಪ್ರತಿ ಯಮುನಾ ನದಿಗೆ ಹೋಗುವುದು, ಸ್ನಾನ ಮಾಡುವುದು, ಶುದ್ಧ ಜಲ, ಸರಿಯಾ ಶುದ್ಧ ಜಲ ನೀರನ್ನು ಕುಡಿಯುವುದು, ಹಣ್ಣನ್ನ ತಿನ್ನುವುದು ಪ್ರಥಮವಾಗಿ. ಹಾಗೆ ದಿನ 2ನೇ ದಿನ ಹೀಗೆ ಕಳಿತ ಬಂದಾಗ ಹಣ್ಣು ತಿನ್ನುವುದನ್ನ ನಿಲ್ಲಿಸ್ತಾನೆ, ಖಾಲಿ ನೀರನ್ನ ಕುಡಿಯುವುದು. ಅಷ್ಟರಲ್ಲೇ ಜೀವನ ದೇವರ ಧ್ಯಾನ ಮಾಡುವುದು, ಶ್ರೀಮನ್ನಾರಾಯಣ ಧ್ಯಾನ ಮಾಡುವುದು. ನೋಡಿ, 5 ವರ್ಷದ ಮಗು ಎಂತ ಛಲ ಅಲ್ಲ, ಅಷ್ಟು ಛಲವನ್ನು ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್ ಏನ್ ಮಾಡ್ತಾನೆ, ಆ ನೀರು ಕುಡಿಯೋದನ್ನು ಬಿಡ್ತಾನೆ. ಕೇವಲ ಗಾಳಿಯ ಸೇವನೆ, ಉಚ್ಛ್ವಾಸ ನಿಶ್ವಾಸ, ಗಾಳಿಯನ್ನು ಎಳೆದುಕೊಳ್ಳೋದು ಬಿಡುವುದು, ಇಷ್ಟರಲ್ಲೇ ಅವನ ಮುಂದಿನ ಧ್ಯಾನ ಪ್ರಾರಂಭವಾಗುತ್ತೆ. ಅದರಲ್ಲೇ ಅವನು ಧ್ಯಾನ ಮಾಡಿ ಪ್ರಾರಂಭ ಮಾಡ್ತಾನೆ. ಹೀಗೆ ಮಾಡ್ತಾ ಮಾಡ್ತಾ ಗಾಳಿಯಲ್ಲಿ ಆಗುತ್ತೆ. ಕೊನೆಯದಾಗಿ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ಕಾಲಲ್ಲಿ ನಿಂತುಕೊಂಡು ಶ್ರೀಮನ್ನಾರಾಯಣನ ಬಗ್ಗೆ ಧ್ಯಾನವನ್ನು ಮಾಡ್ತಾನೆ, ತಪಸ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಂದ್ರೆ ಶ್ರೀಹರಿಯನ್ನ ಒಲಿಸಿಕೊಳ್ಳೇಬೇಕು ಅಂತೇಳಿ. ಸರಿಯಾ? ಕೊನೆಗೆ ಏನಾಗುತ್ತೆ, ಅವನ ಧ್ಯಾನ ತಪಸ್ಸು ಶ್ರೀಮನ್ನಾರಾಯಣನಿಗೆ ತಲುಪುತ್ತದೆ. ಶುದ್ಧವಾದ ಭಕ್ತಿ, ಮುಕ್ತವಾದ ಭಕ್ತಿಗೆ ಶ್ರೀಮನ್ನಾರಾಯಣ ಒಲಿದು ಧ್ರುವನ ಎದುರುಗಡೆ ಬಂದು ಪ್ರತ್ಯಕ್ಷನಾಗಿ ಧ್ರುವನನ್ನ ಹೇಳ್ತಾನೆ. ಚಿಕ್ಕ ಬಾಲಕ ಶ್ರೀಮನ್ನಾರಾಯಣನಿಗೆ ತುಂಬಾ ಖುಷಿ ಆಗುತ್ತೆ. ಅವಾಗ ಶ್ರೀಮನ್ನಾರಾಯಣ ಹೇಳ್ತಾನೆ, ಧ್ರುವ, ನಾನು ನಿನ್ನ ಭಕ್ತಿಗೆ ಒಲಿದು ಬಂದಿದೆ ನಿನ್ನ ಹತ್ರ, ಸರಿನಾ? ನೀನು ಕೇವಲ ಒಂದು ತಂದೆಯ ಪ್ರೀತಿಗಾಗಿ ಚಿಕ್ಕಮ್ಮ ಹೇಳಿದ ಮಾತಿಗೆ ಲಕ್ಷ್ಯ ಕೊಟ್ಟು ಶುದ್ಧವಾದ ಭಕ್ತಿಯಿಂದ ಛಲದಿಂದ ನೀ ನನ್ನನ್ನ ಒಲಿಸಿಕೊಂಡಿದ್ದೀಯಾ.
ಹಾಗಾಗಿ ನೀನು ನಿನ್ನ ತಂದೆಯ ಪ್ರೀತಿ, ನಿನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಂಡು ಆ ಒಂದು ಪ್ರೀತಿಯನ್ನು ಅನುಭವಿಸಬೇಕು ಅಂತ ಹೇಳಿದ್ಯಲ್ಲ, ಆ ಪ್ರೀತಿ ನಿನಗೆ ಸಿಗ್ಲಿಲ್ಲ ಅಂತ ಬೇಸರ ಮಾಡಬೇಡ. ನಿನಗೆ ಮುಂದೆ ಉಂಟಲ್ಲ ಧ್ರುವ ನಕ್ಷತ್ರ, ಅಂದ್ರೆ ಎಲ್ಲರಿಗಿಂತಲೂ ಮಿಗಿಲಾದಂಥದ್ದು ಆ ಒಂದು ಧ್ರುವ ನಕ್ಷತ್ರದಲ್ಲಿ ನಿನಗೆ, ಧ್ರುವ ನಕ್ಷತ್ರ ಮಂಡಲಾಕಾರ ಅಂತ ಹೇಳ್ತೀವಿ ನಾವು, ಆ ಒಂದು ಇದರಲ್ಲಿ ನಿನಗೆ ಒಂದು ಶ್ರೇಷ್ಠ ಸ್ಥಾನ ಸಿಗುತ್ತೆ. ಅಂದ್ರೆ ಧ್ರುವ ನಕ್ಷತ್ರ ಅಂತ ಹೇಳ್ತೇವೆ. ಆ ಒಂದು ಶ್ರೇಷ್ಠ ಸ್ಥಾನ ನಿನಗೆ ಸಿಗುತ್ತೆ. ಮತ್ತೆ ಮುಂದೆ ನಿನ್ನ ಎಲ್ಲ, ಅಂದ್ರೆ ಎಲ್ಲಾ ರಾಜ್ಯಭಾರ ಇರಬಹುದು, ಎಲ್ಲವನ್ನು ನೀನು ಯಶಸ್ವಿಯಾಗಿ ನಿರ್ವಹಿಸಿ ಶ್ರೇಷ್ಠ ರಾಜನಾಗಿ, ಶ್ರೇಷ್ಠ ಮಗನಾಗಿ, ಸರಿಯಾ, ಶ್ರೇಷ್ಠ ಭಕ್ತನಾಗಿ, ಹಾಗೆ ಶ್ರೇಷ್ಠ ವೀರನಾಗಿ, ಶೂರನಾಗಿ ಎಲ್ಲ ನೀನಾಗಿ ನಿನಗೆ ಧ್ರುವ ನಕ್ಷತ್ರ ಇದರಲ್ಲಿ ನಿನಗೆ ಒಂದು ದೊಡ್ಡ ಪದವಿ ಸಿಗುತ್ತೆ ಅಂತ ಹೇಳಿ ಶ್ರೀಕೃಷ್ಣ ಅವನಿಗೆ ಅನುಗ್ರಹ ಮಾಡ್ತಾನೆ. ಜೊತೆಯಲ್ಲಿ ಕೊನೆಗೆ ನಿನ್ನ ಎಲ್ಲವನ್ನ ಮುಗಿಸಿ ನೀನು ಬರುವಾಗ ಒಂದು ಉತ್ತಮವಾದಂತಹ ಸ್ಥಾನ ಸಿಗುತ್ತೆ, ನೇರವಾಗಿ ನನ್ನಲ್ಲಿ ನಿನಗೆ ಸ್ಥಾನ ಸಿಗುತ್ತೆ ಅಂತ ಶ್ರೀಮನ್ನಾರಾಯಣ ಅವನಿಗೆ ಆಶೀರ್ವಾದ ಮಾಡ್ತಾನೆ ಅಲ್ವಾ. ಎಷ್ಟು ಚೆನ್ನಾಗಿದೆ ಅಲ್ಲ. ಅಂದ್ರೆ 5 ವರ್ಷದ ಮಗು ನಿರ್ಧಾರ ಮಾಡಿ ಶುದ್ಧವಾದಂತ ಮುಕ್ತವಾದಂತ ವ್ಯಕ್ತಿಗೆ ಶ್ರೀಮನ್ನಾರಾಯಣ ಇದನ್ನೆಲ್ಲ ಅನುಗ್ರಹಿಸಿ ಶ್ರೀಮನ್ನಾರಾಯಣ ಹೊರಟೋಗ್ತಾನೆ. ಇತ್ತ ಏನಾಗುತ್ತೆ, ಧ್ರುವ ಶ್ರೀಮನ್ನಾರಾಯಣವನ್ನು ಒಲಿಸಿಕೊಂಡು ಅವನ ಅನುಗ್ರಹವನ್ನ ಪಡೆದುಕೊಂಡು ರಾಜ್ಯಕ್ಕೆ ನಿಂತಿರ್ತಾನೆ. ಈಗ ರಾಜ್ಯಕ್ಕೆ ಅವನು ಬರುವಂತದ್ದು ಅವನ ಎಲ್ಲಾ ವಿಷಯ ಉಂಟಲ್ಲ, ರಾಜ್ಯದಲ್ಲೆಲ್ಲ ಸುದ್ದಿಯಾಗಿಬಿಡುತ್ತೆ, ರಾಜ್ಯದಲ್ಲೆಲ್ಲ ಸುದ್ದಿಯಾಗಿಬಿಡುತ್ತೆ. ಹಾಗಾಗಿ ಅವನನ್ನ ಕೂಡಲೇ ಕಾಡಿಂದ ಕರ್ಕೊಂಡು ಬರ್ಲಿಕ್ಕೆ ಉತ್ತಾನಪಾದ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ತಾನೆ. ತನ್ನ ಮಗನಿಗೆ ಶ್ರೀಮನ್ನಾರಾಯಣನ ಅನುಗ್ರಹ ಆಗಿದೆ, ಶ್ರೀಮನ್ನಾರಾಯಣನ ಭಕ್ತಿಯಿಂದ ಒಲಿಸಿಕೊಂಡಂತ ನನ್ನ ಮಗನನ್ನ ರಾಜ್ಯಕ್ಕೆ ಕರ್ಕೊಂಡು ಬರ್ಬೇಕಂತ ಹೇಳಿ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ತಾರೆ. ಧ್ರುವ ರಾಜ್ಯಕ್ಕೆ ಬರ್ತಾನೆ. ಪ್ರಜೆಗಳೆಲ್ಲ ಜಯ ಘೋಷವನ್ನು ಹಾಕ್ತಾರೆ. ಯಾಕೆ ಹೇಳಿ, ಭಗವಾನ್ ಶ್ರೀಮನ್ನಾರಾಯಣ ಒಲಿಸಿಕೊಂಡಂತಹ ಮಗು, ಸರಿಯಾ, ಶಕ್ತಿ, ಅವನ ಶಕ್ತಿ ಅಲ್ವಾ. ಹಾಗಾಗಿ ಎಲ್ಲರೂ ಜಯಕಾರವನ್ನು ಹಾಕ್ತಾರೆ, ಸಂಭ್ರಮ ಸಂತೋಷ ಇಲ್ಲ. ರಾಜ್ಯಕ್ಕೆ ಬರ್ತಾನೆ. ರಾಜ್ಯಕ್ಕೆ ಬಂದಾಗ ಅವನ ತಾಯಿ ಸುನೀತಿಗೆ ತುಂಬಾ ಖುಷಿ ಆಗುತ್ತೆ. ಅವಳ ಸಂತೋಷಕ್ಕೆ ಪಾರವೇ ಇರೋದಿಲ್ಲ, ಅಷ್ಟು ಖುಷಿ ಆಗುತ್ತೆ. ತನ್ನ ಮಗನ ಬಗ್ಗೆ ಅಷ್ಟೊಂದು ಹೆಮ್ಮೆ ಆಗುತ್ತೆ. ಹಾಗೆ ಅವಳ ಚಿಕ್ಕಮ್ಮ, ಧ್ರುವನ ಚಿಕ್ಕಮ್ಮ ಇದ್ದಾರಲ್ಲ, ಧ್ರುವನ ಚಿಕ್ಕಮ್ಮನಿಗೆ ತಪ್ಪಿನ ಅರಿವು ಅಂತ ಹೇಳಿದ್ರೆ, ನಾನು ಎಂತ ಕೆಟ್ಟ ಕೆಲಸ ಮಾಡಿದೆ ಅಂತೇಳಿ ಅವನಲ್ಲಿ, ಧ್ರುವನಲ್ಲಿ ತನ್ನ ತಪ್ಪಿನ ಬಗ್ಗೆ ಹೇಳಿಕೊಳ್ಳುವಾಗ ಧ್ರುವ ಹೇಳ್ತಾನೆ, ಚಿಕ್ಕಮ್ಮ ತಪ್ಪೋ ಸರಿಯೋ, ಆದ್ರೆ ನೀವು ಹೇಳಿರುವಂತ ಒಂದು ಮಾತು ಶ್ರೀಮನ್ನಾರಾಯಣನನ್ನ ನಾನು ಒಲಿಸಿಕೊಳ್ಳಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾನೆ. ಸುರುಚಿಯನ್ನ ತಪ್ಪಿಕೊಳ್ತಾನೆ, ಅವಳ ತಪ್ಪನ್ನ ಅವನು ಕ್ಷಮಿಸ್ತಾನೆ. ಹಾಗೆ ಉತ್ತಾನಪಾದ, ಸುನೀತಿ ಮತ್ತೆ ಸುರುಚಿ ಎಲ್ಲರೂ ಧ್ರುವನನ್ನ ರಾಜ್ಯಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾರೆ. ನಂತರ ಉತ್ತಾನಪಾದ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಧ್ರುವ ಮತ್ತೆ ತನ್ನ ಇನ್ನೊಂದು ಮಗ ಉತ್ತಮ ಇಬ್ರಾಹಿಂ ಏನ್ ಮಾಡ್ತಾನೆ, ಎಲ್ಲಾ ವಿದ್ಯಾಭ್ಯಾಸಗಳನ್ನು ಕೊಡ್ತಾನೆ. ಎಲ್ಲಾ ವಿದ್ಯಾಭ್ಯಾಸಗಳನ್ನು ಕೊಟ್ಟು ಅವರು ದೊಡ್ಡವರಾದ ಮೇಲೆ ಏನ್ ಮಾಡ್ತಾನೆ, ರಾಜ್ಯವನ್ನ ಧ್ರುವನಿಗೆ ರಾಜ್ಯಭಾರ ಮಾಡಲಿಕ್ಕೆ ಧ್ರುವನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾನೆ. ಧ್ರುವನಿಗೆ ಪಟ್ಟಾಭಿಷೇಕ ಮಾಡುವಾಗ ಧ್ರುವನಿಗೂ ಸಹ ಇಬ್ಬರ ಮದುವೆ ಆಗತ್ತೆ. ಅದರಲ್ಲಿ ಒಂದು ಧ್ರುವನಿಗೆ ಮದುವೆ ಮಾಡುವಂಥದ್ದು ಶಿಂಶುಮಾರ ಪ್ರಜಾಪತಿಯ ಪುತ್ರಿ ಭ್ರಮಿ. ಧ್ರುವನಿಗೂ ಸಹ 2 ಪತ್ನಿಯರು. ಅದರಲ್ಲಿ 1ನೇ ಪತ್ನಿ ಯಾರು ಅಂತ ಹೇಳಿದ್ರೆ ಶಿಂಶುಮಾರ ಪ್ರಜಾಪತಿ. ಈಗ ನಾವು ಲಾಸ್ಟ್ ದಕ್ಷ ಪ್ರಜಾಪತಿ ನೋಡಿದ್ವಿ, ಅದೇ ತರ ಪ್ರಜಾಪತಿಯಲ್ಲಿ ಒಬ್ಬರಾದಂತ ಶಿಂಶುಮಾರ ಪ್ರಜಾಪತಿಯ ಪುತ್ರಿಯಾದಂತಹ ಭ್ರಮಿ 1ನೇ ಹೆಂಡತಿ. 2ನೇ ಹೆಂಡತಿ ವಾಯುವಿನ ಮಗಳಾದಂತಹ ಇಳಾದೇವಿ. ವಾಯುವಿನ ಮಗಳಾದಂತಹ ಇಳಾದೇವಿ ಮತ್ತು ಶಿಂಶುಮಾರ ಪ್ರಜಾಪತಿಯ ಮಗಳಾದಂತ ಭ್ರಮಿ, ಇವರಿಬ್ಬರನ್ನ ಉತ್ತಾನಪಾದ ಧ್ರುವನಿಗೆ ಮದುವೆ ಮಾಡಿಸಿ ಧ್ರುವನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಧ್ರುವನ ಪಟ್ಟಾಭಿಷೇಕ ಆದ್ಮೇಲೆ ರಾಜ್ಯಭಾರದ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲಾ ಒಳ್ಳೆಯ ಗುಣ ಧ್ರುವನಿಗಿತ್ತು. ಮತ್ತೆ ಸ್ವತಃ ಶ್ರೀಮನ್ನಾರಾಯಣನ್ನೇ ಒಲಿಸಿಕೊಂಡಂತ ಧ್ರುವ. ಹಾಗಾಗಿ ರಾಜ್ಯವನ್ನ ಸುವ್ಯವಸ್ಥಿತವಾಗಿ
ಸದೃಢವಾಗಿ ಸಂಪದ್ಭರಿತವಾಗಿ ಪ್ರಜೆಗಳಿಗೆ ಯಾವುದೇ ರೀತಿಯಾದಂತಹ ಕೊರತೆಯಾಗದೆ ಅವನು ರಾಜ್ಯಭಾರವನ್ನು ಮಾಡ್ತಾ ಬರ್ತಾನೆ. ಉತ್ತಮ ಸಹ ಜೊತೆಯಲ್ಲಿ ಇರ್ತಾನೆ. ಯಾರು? ಉತ್ತಮ ತಮ್ಮ, ಚಿಕ್ಕಮ್ಮನ ಮಗ, ಸುರುಚಿಯ ಮಗ. ಹೀಗಿರುವಾಗ ಒಂದು ದಿನ ಏನಾಗುತ್ತೆ ಅಂತ ಹೇಳಿದ್ರೆ, ಕಾಡಲ್ಲಿ ವಾಸಿಸ್ತಾರಲ್ಲ, ಸರಿಯಾ? ಕಾಡಲ್ಲಿ ವಾಸಿಸುವಂತ ಪ್ರಜೆಗಳು ಅಂದ್ರೆ ಈ ಕೃಷಿ ಕೆಲಸ ಮಾಡುವಂತವರು ಎಲ್ಲ ಪ್ರಜೆಗಳು ಏನ್ ಮಾಡ್ತಾರೆ, ಅವರಿಗೆ ಅವರ ಕೃಷಿ ಕೆಲಸಕ್ಕೆ ಪ್ರಾಣಿಗಳಿಂದ ಅಡೆತಡೆ ಆಗುತ್ತೆ, ಅಂದ್ರೆ ಹಾನಿ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಆವಾಗ ಧ್ರುವನ ಹತ್ರ ಬಂದು ಏನ್ ಮಾಡ್ತಾರೆ, ಅವರು ಕೋರಿಕೆಯನ್ನು ಇಡ್ತಾರೆ. ನೋಡಿ, ನಮಗೆ ಪ್ರಾಣಿಗಳಿಂದ ಹಾವಳಿ ಆಗ್ತಾ ಇದೆ, ನಮ್ಮ ಬೆಳೆಗಳೆಲ್ಲ ನಾಶ ಆಗ್ತಾ ಇದೆ, ಹಾಗಾಗಿ ಇದಕ್ಕೊಂದು ನೀವು ಪರಿಹಾರವನ್ನು ಸೂಚಿಸಬೇಕು ಅಂದಾಗ ಧ್ರುವನ ಹತ್ರ ಬಂದು ಹೇಳ್ತಾರೆ. ಅವಾಗ ಧ್ರುವ ಕೂಡಲೇ ಏನ್ ಮಾಡ್ತಾನೆ, ನಾನು ಸ್ವತಃ ನಾನೇ ಬಂದು ನಿಮ್ಮ ಈ ಒಂದು ಏನು ಪ್ರಾಣಿಗಳ ಒಂದು ಏನು ಕಾಟ ಇದೆಯಲ್ಲ ಅದನ್ನ ನಾನು ಪರಿಹರಿಸಿ ಕೊಡ್ತೇನೆ ಅಂತ ಧ್ರುವ ನಾನು ನಿಮ್ ಜೊತೆ ಬರ್ತೇನೆ ಅಂತ ಹೊರಡಲಿಕ್ಕೆ ಸಿದ್ಧನಾಗ್ತಾನೆ. ಆಗ ಧ್ರುವನನ್ನ ಉತ್ತಮ ತಡಿತಾನೆ. ತಮ್ಮನಾದಂತ ಉತ್ತಮ ತಡೆದು, ಅಣ್ಣ, ಈ ಒಂದು ಚಿಕ್ಕ ಕೆಲಸಕ್ಕೆಲ್ಲ ನೀವು ಹೋಗೋದು ಬೇಡ. ಪ್ರಾಣಿಗಳ ಹಾನಿಯನ್ನು ತಪ್ಪಿಸುವುದು, ಅವುಗಳ ಕಾಟವನ್ನು ತಪ್ಪಿಸುವುದು ದೊಡ್ಡ ಕೆಲಸ ಏನಲ್ಲಲ್ಲ. ನಾನು ಬೇಟೆಯಾಡಿ ಬರ್ತೇನೆ, ನಾನು ನಮ್ಮ ಪ್ರಜೆಗಳಿಗೆ ಸಾಂತ್ವನ ಒಂದು ಪರಿಹಾರವನ್ನು ಕೊಡ್ತೇನೆ, ಪ್ರಾಣಿಗಳ ಕಾಟವನ್ನ ನಿವಾರಣೆ ಮಾಡಿ ನಾನು ಬರ್ತೇನೆ, ನನಗೆ ನೀನು ಅಪ್ಪಣೆಯನ್ನು ಕೊಡು, ನಾನು ಹೋಗ್ತೇನೆ, ನೀನು ಇದಕ್ಕೆಲ್ಲ ಹೋಗುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಧ್ರುವ ಹೇಳ್ತಾನೆ, ಸಾರಿಯಾಗಿ ಹೇಳ್ತಾನೆ, ಬೇಡ, ಪ್ರಾಣಿಗಳನ್ನು ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ, ನಿನಗೆ ಕಷ್ಟ ಆಗ್ಬೋದು, ನಾನೇ ಹೋಗ್ತೇನೆ ಅಂದ್ರೆ ಎಷ್ಟು ಸಾಕು ಹೇಳಿದೆ. ಉತ್ತಮ ಪಟ್ಟು ಹಿಡಿದು, ನೀನು ಬೇಡ ಅಣ್ಣ, ನಾನೇ ಈ ಒಂದು ಇದಕ್ಕೆ ಪರಿಹಾರವನ್ನು ನಾನು ಕೊಡ್ತೇನೆ, ನಾನು ಹೋಗಿ ಬರ್ತೇನೆ ಅಂತ ಹೇಳಿ ಕೊನೆಗೆ ಅಪ್ಪಣೆಯನ್ನು ತೆಗೆದುಕೊಂಡು ಉತ್ತಮ ಏನ್ ಮಾಡ್ತಾನೆ, ಕಾಡಿಗೆ ಆ ಒಂದು ಏನು ವನ್ಯ ಪ್ರಾಣಿಗಳ ಬೇಟೆಗಾಗಿ ಅವನು ಕಾಡಿಗೆ ಹೋಗ್ತಾನೆ. ಹೀಗೆ ಕಾಡಿಗೆ ಹೋಗಿರುವಂತ ಸಂದರ್ಭ ಏನಾಗುತ್ತೆ ಅಂತ ಹೇಳಿದ್ರೆ, ಬೇಟೆ ಆಡ್ತಾ ಇರ್ತಾರಲ್ಲ, ಬೇಟೆ ಆಡುವಾಗ ಈಗ ಏನಂತ ಹೇಳಿದ್ರೆ ಕೆಲವೊಂದು ಪಾಪಕರ್ಮದ ಫಲ ಇರಬಹುದು, ಮತ್ತೆ ವಿಧಿ ಲಿಖಿತ ಇರಬಹುದು, ಗೊತ್ತಾಯ್ತಲ್ಲ? ಹಾಗಾಗಿ ಅದೊಂದು ನೆಪ ಹೇಳ್ತಾರೆ, ಇದೊಂದು ಸಾಯಲಿಕ್ಕೆ ಒಂದು ನೆಪ ಅಂತ ಹೇಳ್ತೀವಲ್ಲ, ಹಾಗೆ ಇವರು ಬೇಟೆಯನ್ನು ಎಲ್ಲ ಆಡಿ ಮುಗಿಸ್ತಾರೆ. ಮುಗಿಸಿ ಬರುವಾಗ ಏನಾಗುತ್ತೆ, ಒಂದು ಬೇಟೆಯ ವಿಷಯದಲ್ಲಿ ಸರಿಯಾ ಆ ಕಡೆಯಿಂದ ಯಕ್ಷರು, ಸರಿಯಾ ಯಕ್ಷ ಪಡೆ ಸಹ ಬಂದಿರುತ್ತೆ. ಆ ಯಕ್ಷರು ಒಂದು ಬೇಟೆಯ ವಿಷಯದಲ್ಲಿ ಯಕ್ಷರಿಗೆ ಮತ್ತು ಉತ್ತಮರಿಗೆ ವಾಗ್ವಾದ ನಡೆಯುತ್ತೆ. ಇದು ನನ್ನ ಬೇಟೆ, ಇದು ನನ್ನ ಬೇಟೆ, ಇದು ನನ್ನ ಬೇಟೆ ಅಂದ್ರೆ ಬಾಣವನ್ನು ಹೂಡಿ ಬೇಟೆಯನ್ನ ಮಾಡಿದಾಗ ಯಕ್ಷರು ಸಹ ಬೇಟೆನಾಡಿ ಬಂದಿರ್ತಾರೆ. ಆವಾಗ ಇವರಿಬ್ಬರ ಮಧ್ಯದಲ್ಲಿ ವಾಗ್ವಾದ ನಡೆಯುತ್ತೆ. ಈ ವಾಗ್ವಾದ ಏನಾಗುತ್ತೆ, ಕ್ರಮೇಣ ಯುದ್ಧಕ್ಕೆ ದಾರಿ ಮಾಡಿಕೊಡ್ತದೆ. ಯುದ್ಧಕ್ಕೆ ದಾರಿ ಮಾಡಿಕೊಟ್ಟಾಗ ಉತ್ತಮ ಮತ್ತೆ ಯಕ್ಷೋತ್ತಮ ಅಂತ ಹೇಳ್ತೀವಿ, ಗೊತ್ತಾಯ್ತಲ್ವಾ? ಯಕ್ಷ ಮತ್ತೆ ಉತ್ತಮರ ನಡುವೆ ತೀವ್ರವಾದಂತ ಒಂದು ಏನಾಗುತ್ತೆ, ಯುದ್ಧ ಅಲ್ಲಿ ಸೃಷ್ಟಿಯಾಗುತ್ತೆ. ಈ ಯುದ್ಧದಲ್ಲಿ ಕೊನೆಗೆ ಉತ್ತಮ ಸಾವನ್ನಪ್ತಾನೆ, ಅಂದ್ರೆ ಯಕ್ಷರು ಉತ್ತಮನನ್ನ ಸಾಯಿಸ್ತಾರೆ, ಅಂದ್ರೆ ಉತ್ತಮ ಸತ್ತೋಗ್ತಾನೆ. ಉತ್ತಮ ಸತ್ತ ಸುದ್ದಿ ರಾಜ್ಯಕ್ಕೆ ತಿಳಿದ ಕೂಡಲೇ ಏನಾಗುತ್ತೆ, ಧ್ರುವನಿಗೆ ತುಂಬಾ ಬೇಸರ ಆಗುತ್ತೆ. ಜೊತೆಯಲ್ಲಿ ಅವನ ತಾಯಿ ಯಾರು, ಸುರುಚಿ. ಉತ್ತಮನ ತಾಯಿ ಯಾರು, ಸುರುಚಿಗೆ ತುಂಬಾ ದುಃಖ ಆಗುತ್ತೆ, ಅಂದ್ರೆ ಸಿಡಿಲು ಅಪ್ಪಳಿಸಿದ ಹಾಗೆ ಆಗುತ್ತೆ. ತನ್ನ ಮಗ ಒಂದು ಚಿಕ್ಕ ವಯಸ್ಸಿನಲ್ಲೇ ತನ್ನ ಮಗ ತೀರಿ ಹೋದ್ನಲ್ಲ ಅಂತ. ಆಗ ಧ್ರುವನ ಹತ್ರ ಬಂದು ಓಡೋಡಿ ಬಂದು ಹೇಳ್ತಾಳೆ, ನನ್ನ ಮಗನಿಗೆ ಈ ತರ ಪರಿಸ್ಥಿತಿ ಆಯಿತು ಅಂತ. ಯಾವಾಗ ಧ್ರುವ ಹೇಳ್ತಾನೆ, ಇಲ್ಲ ಅಂದ್ರೆ ನೀನಂತೆ ಬೇಸರ ಮಾಡಬೇಡ, ಅದೇನು ಅಂತ ನಾನು ನೋಡ್ತೇನೆ, ನನಗೂ ತುಂಬ ಮನಸ್ಸಿಗೆ ಬೇಸರ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಸುರುಚಿ ಏನಾಗುತ್ತೆ, ತಾನು ಮಾಡಿದ ಪಾಪಗಳೆಲ್ಲ ಆ ಸಮಯದಲ್ಲಿ ನೆನಪಿಗೆ ಬಂದು ಪ್ರಾರಂಭ ಆಗುತ್ತೆ. ತುಂಬಾ ಕೂಗಾಡ್ತಾಳೆ, ಒಬ್ಬಿಡ್ತಾಳೆ. ನಾನು ಧ್ರುವನಿಗೆ ಮಾಡಿದ್ದು, ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಧ್ರುವನಿಗೆ ತಂದೆಯ ಪ್ರೀತಿ ಸಿಗದೆ ಹಾಗೆ ಮಾಡಿರುವಂಥದ್ದು, ಕಾಡಿಗೆ ಕಳಿಸಿರುವಂಥದ್ದು, ಆ ಒಂದು ಕೊಟ್ಟ ಕಷ್ಟಕ್ಕೆ ನನಗೆ ಸಿಕ್ಕ ಪ್ರತಿಫಲ ಅಂತ ಅವಳು ಏನಾಗ್ತಾಳೆ, ಬೆತ್ತು ಹೋಗ್ತಾಳೆ. ಅವಳು ಕೊನೆಗೆ ಪಂಚಭೂತದಲ್ಲಿ ಅವರು ಲೀನವಾಗ್ತಾರೆ. ಯಾವುದು ಪಂಚಭೂತಗಳು? ಅಗ್ನಿ, ವಾಯು, ನೀರು, ಆಕಾಶ, ಭೂಮಿ. ಸರಿಯಾ? ಭೂಮಿ, ಆಕಾಶ, ಜಲ, ಅಗ್ನಿ, ವಾಯು, ಇದು ಪಂಚಭೂತಗಳು. ಈ ಪಂಚಭೂತದಲ್ಲಿ ಅವಳು
ಸುಟ್ಟು ಹೋಗ್ತಾಳೆ, ಅದರಲ್ಲಿ ಲೀನವಾಗಿ ಹೋಗ್ತಾಳೆ. ಆದ್ರೆ ಧ್ರುವನಿಗೆ ಏನಾಗುತ್ತಂದ್ರೆ ತನ್ನ ತಮ್ಮನನ್ನ ಕಳೆದುಕೊಂಡ ದುಃಖ ಅತಿಯಾಗಿ ದುಃಖ ಆಗಿ ಪ್ರಾರಂಭ ಆಗುತ್ತೆ. ಆವಾಗ ಅವನು ಯೋಚನೆ ಮಾಡ್ತಾನೆ, ತನ್ನ ತಮ್ಮನ ಸಾವಿಗೆ ಕಾರಣವಾದಂತ ಆ ಯಕ್ಷ, ಅದು ಯಾರು ಯಕ್ಷ ಅಂತೇಳಿ ಆ ಯಕ್ಷನನ್ನ ಹುಡುಕ್ತಾ ಅವನು ಕಾಡಿನ ಕಡೆಗೆ ಹೋಗ್ತಾನೆ. ಯಕ್ಷನ ಹುಡುಕಿ ಹುಡುಕಿ ಹೋಗ್ತಾ ಅವನೇನ್ ಮಾಡ್ತಾನೆ, ಯಕ್ಷರಿಗೆಲ್ಲ ಅಧಿಪತಿ ಯಾರು? ಕುಬೇರ. ಸರಿಯಾ? ಎಲ್ಲ ಯಕ್ಷ, ಕಿನ್ನರ, ಗಂಧರ್ವ, ಕಿಂಪುರುಷ ಎಲ್ಲರಿಗೂ ಅಧಿಪತಿ ಕುಬೇರ. ಹಾಗಾಗಿ ಅವನೇನ್ ಮಾಡ್ತಾನೆ, ಯಕ್ಷರ ಜೊತೆ ಅಂದ್ರೆ ಯಕ್ಷನ ಹುಡುಕ್ತಾ ಹುಡುಕ್ತಾ ಧ್ರುವ ಏನ್ ಮಾಡ್ತಾನೆ, ಕುಬೇರನ ಕಡೆಗೆ ಹೋಗ್ತಾ ಇರುವಾಗ ಏನಾಗುತ್ತೆ ಅವನಿಗೆ, ಈ ಯಕ್ಷರೆಲ್ಲ ಇದ್ದಾರಲ್ಲ ಅವರ ಮಾಯಾವಿ ವಿದ್ಯೆ ಅಂತ ಹೇಳ್ತೇವೆ, ಮಾಯಾವಿ ವಿದ್ಯೆಯನ್ನ ಧ್ರುವನ ಮೇಲೆ ಪ್ರಯೋಗ ಮಾಡ್ತಾನೆ. ಧ್ರುವನ ಮೇಲೆ ಮಾಯಾವಿ ವಿದ್ಯೆಯನ್ನ ಪ್ರಯೋಗ ಮಾಡಿದಾಗ ಧ್ರುವ ಅದರಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ. ಧ್ರುವ ಏನಾಗ್ತಾನೆ, ಸಿಕ್ಕಿ ಹಾಕಿಕೊಳ್ತಾನೆ. ಧ್ರುವ ಸಿಕ್ಕಿ ಹಾಕಿಕೊಂಡಾಗ ಅವನಿಗೆ ಏನ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಆವಾಗ ಒಂದು ಅಶರೀರವಾಣಿ ಕೇಳಿಸುತ್ತೆ ಅವನಿಗೆ, ನೋಡು ಧ್ರುವ, ಯಕ್ಷರು ನಿನಗೆ ಸೃಷ್ಟಿಸಿರುವಂತ ಈ ಮಾಯಾವಿ ವಿದ್ಯೆ ಅಥವಾ ಮಾಯಾ ವಿದ್ಯೆಯಲ್ಲಿ ನೀನು ಸಿಲುಕಾಯಿಕೊಂಡಿದೆಯಲ್ಲ, ಇದನ್ನ ತಪ್ಪಿಸಿಕೊಳ್ಳಿಕ್ಕೆ ನಿನಗೆ ಬೇರೆ ಯಾವ ದಾರಿ ಇಲ್ಲ. ಈಗ ಇರುವುದು ನಿನಗೆ ಶ್ರೀಮನ್ ನಾರಾಯಣದಿಂದ ಸಿಕ್ಕಿರುವಂತ ನಾರಾಯಣಾಸ್ತ್ರ. ಈ ನಾರಾಯಣಾಸ್ತ್ರವನ್ನ ನೀವು ಪ್ರಯೋಗ ಮಾಡಿದ್ರೆ ಮಾತ್ರ ನಿಮಗೆ ಏನಾಗುತ್ತೆ, ಇದರಿಂದ ಹೊರಗಡೆ ಬಂದು ನೀವು ನಿನ್ನ ಯುದ್ಧವನ್ನ ಮುಂದುವರಿಸಬಹುದು ಅಂತ ಹೇಳಿ. ಅವಾಗ ಕೂಡಲೇ ಧ್ರುವ ಏನ್ ಮಾಡ್ತಾನೆ, ಯೋಚನೆ ಮಾಡುವುದಿಲ್ಲ. ಧ್ರುವ ಕೂಡಲೇ ಏನ್ ಮಾಡ್ತಾನೆ, ನಾರಾಯಣಾಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ನಾರಾಯಣಾಸ್ತ್ರವನ್ನು ಎತ್ತಿಕೊಳ್ತಾನೆ. ನಾರಾಯಣಾಸ್ತ್ರವನ್ನು ಎತ್ತಿಕೊಂಡಾಗ ಪ್ರಯೋಗ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ, ಅವನ ಪಿತಾಮಹರು, ಅವನ ಪಿತಾಮಹನ ಪ್ರಾರಂಭದಲ್ಲೇ ಹೇಳಿದ್ದೇನೆ, ಉತ್ತಾನಪಾದನ ತಂದೆ ಯಾರು, ಸ್ವಯಂಭೂ. ಸ್ವಯಂಭೂ ಏನ್ ಮಾಡ್ತಾರೆ, ಅಲ್ಲಿಗೆ ಬರ್ತಾರೆ. ಸ್ವಯಂಭೂ ಬಂದು ಅವರ ಪರಿಚಯವನ್ನೆಲ್ಲ ಹೇಳಿಕೊಡ್ತಾರೆ. ನಾನಿನ್ನ ಪಿತಾಮಹನಿದ್ದೇನೆ, ನೋಡು ನಾರಾಯಣಾಸ್ತ್ರವನ್ನ ಯಕ್ಷನ ಮೇಲೆ ಪ್ರಯೋಗ ಮಾಡಬೇಡ. ಯಾಕಂತ ಹೇಳಿದ್ರೆ ನಿನ್ನ ತಮ್ಮನಾದಂತ ಉತ್ತಮನ ಸಾವಿಗೆ ಈ ಯಕ್ಷರು ಕಾರಣರಲ್ಲ. ಅವನ ವಿಧಿಲಿಖಿತ, ಅವನ ಅಲ್ಪಾಯುಷ್ಯ, ಅವನ ಆಯುಷ್ಯ ಇರೋದೇ ಇಷ್ಟೇ. ಜೊತೆಗೆ ನಿನ್ನ ಉತ್ತಮನ ತಾಯಿ ಯಾರು, ನಿನ್ನ ಚಿಕ್ಕಮ್ಮ ಮಾಡಿದಂತ ಪಾಪ ಕರ್ಮದ ಫಲ ಅವನನ್ನ ಇವತ್ತು ಸಾವಿನ ಅಂಚಿಗೆ ಕರ್ಕೊಂಡು ಹೋಗಿದ್ದೇನೆ, ಅವನು ಸಾವನ್ನ ಹೊಂದಿದ್ದಾನೆ. ಹಾಗಾಗಿ ನಿನ್ನ ತಮ್ಮನ ಸಾವಿಗೆ ಈ ಯಕ್ಷರು ಕಾರಣರಲ್ಲ. ಹಾಗಾಗಿ ನಾರಾಯಣಾಸ್ತ್ರವನ್ನ ಪ್ರಯೋಗ ಮಾಡಬೇಡ. ನೀನು ನೋಡು ಶ್ರೀಮನ್ ನಾರಾಯಣನ ಭಕ್ತನಾಗಿದ್ದೀಯಾ, ಹಾಗಾಗಿ ಕೋಪವನ್ನ ಬಿಟ್ಟು ಶಾಂತನಾಗು ಅಂತ ಹೇಳಿ ಧ್ರುವನಿಗೆ ಸ್ವಯಂಭೂವನು ಅವನ ಪಿತಾಮಹರು ಅವನಿಗೆ ಹೇಳ್ತಾರೆ. ನಂತರ ಎಲ್ಲ ವಿಷಯವನ್ನು ತಿಳಿದಂತ ಧ್ರುವ ಪಿತಾಮಹರ ಮಾತನ್ನು ಒಪ್ಪಿಕೊಂಡು ಮತ್ತೆ ಶ್ರೀಮನ್ನಾರಾಯಣ ಪರಮ ಭಕ್ತ ಧ್ರುವ ತನ್ನ ಕೋಪವನ್ನು ಬಿಟ್ಟು ಅವನು ಶಾಂತನಾಗಿ ಕೊನೆಗೆ ಅವನು ಕುಬೇರನನ್ನ ಸಂಧಿಸ್ತಾನೆ. ಅವನು ಕುಬೇರನ ಹತ್ರ ಹೋಗ್ತಾನೆ. ಕುಬೇರನ ಹತ್ರ ಹೋಗಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಪುನಃ ತನ್ನ ರಾಜ್ಯಕ್ಕೆ ಹಿಂತಿರುಗ್ತಾನೆ. ಹೀಗೆ ರಾಜ್ಯ ಭಾರವನ್ನ ಮಾಡಿ ಏನ್ ಮಾಡ್ತಾನೆ, ಶ್ರೀಮನ್ನಾರಾಯಣನ ಅನುಗ್ರಹ ಅವನಿಗೆ ಯಾವತ್ತೂ ಇದೆ. ಶ್ರೀಮನ್ನಾರಾಯಣ ಹೇಳಿದಾಗೆ ಒಂದು ಧ್ರುವ ನಕ್ಷತ್ರ ಮಂಡಲದಲ್ಲಿ ಒಂದು ದೊಡ್ಡ ಪದವಿಯನ್ನ ಪಡಿತಾನೆ. ಇವಾಗಲೂ ಸಹ ನಾವು ಹೇಳ್ತೀವಲ್ವಾ, ಯಾವುದೊಂದು ಇದೆ ಧ್ರುವ ನಕ್ಷತ್ರ ಅಂತ ಹೇಳ್ತೀವಿ, ಅಂದ್ರೆ ಅಷ್ಟು ಮಿಗಿಲಾದ ಒಂದು ಮೇರು ಪದವಿ. ಆ ಒಂದು ಪದವಿಯನ್ನ ಇವನಿಗೆ ಸಿಗುತ್ತೆ, ಧ್ರುವನಿಗೆ ಸಿಗುತ್ತೆ. ಹೀಗೆ ಒಂದು ಚಿಕ್ಕ ಬಾಲಕನ ಒಂದು ಛಲ, ಶುದ್ಧವಾದಂತಹ ಭಕ್ತಿಗೆ ಶ್ರೀಮನ್ನಾರಾಯಣನನ್ನು ಒಲಿಸಿಕೊಂಡು ಆ ಶ್ರೀಮನ್ನಾರಾಯಣ ಹೇಗೆ ಶುದ್ಧವಾದ ಭಕ್ತಿಗೆ ಶುದ್ಧರಾದಂತಹ ಭಕ್ತರನ್ನ ಹೇಗೆ ಅವನು ಒಂದು ದೊಡ್ಡ ಪದವಿಯನ್ನು ನೀಡ್ತಾರೆ ಅನ್ನೋದಕ್ಕೆ ಈ ಧ್ರುವ ಚರಿತ್ರೆ ಕತೆ ಸಾಕ್ಷಿಯಾಗುತ್ತೆ. ಇಲ್ಲಿ ನಾವು ತಿಳಿದುಕೊಳ್ಬೇಕಾದಂತ ವಿಷಯ ಏನಂತ ಹೇಳಿದ್ರೆ, ಒಂದು ಚಿಕ್ಕಮ್ಮನ ಹೊಟ್ಟೆಗಿತ್ತು ಅತಿಯಾದಂತ ಆಸೆ, ತನ್ನ ಮಗನಿಗೆ ಮಾತ್ರ ರಾಜ್ಯ ಸಿಗ್ಬೇಕು, ಸರಿಯಾ? ತನ್ನ ಗಂಡನ ಇನ್ನೊಬ್ಬಳು ಹೆಂಡತಿ ಅಂದ್ರೆ ಮೊದಲನೇ ಹೆಂಡತಿ ಆದಂತ ಸುನೀತಿಯ ಮಗ, ಹಿರಿಯ ಮಗನಾದ ಧ್ರುವನಿಗೆ ರಾಜ್ಯ ಸಿಗಬಾರದು ಅನ್ನುವಂತ ಚಿಕ್ಕಮ್ಮನ ಅತಿಯಾದಂತ ಆಸೆ, ಹೊಟ್ಟೆಗಿಚ್ಚು ಅವಳನ್ನ ಬಲಿ ತೆಗೆದುಕೊಳ್ತದೆ. ಅದೇ ಮಾತು ಧ್ರುವನ ಪಾಲಿಗೆ ಏನಾಗುತ್ತೆ, ವರವಾಗಿ ಪರಿಣಮಿಸಿ ಅವನು ಶ್ರೀಮನ್ನಾರಾಯಣನೇ ಒಲಿಸಿಕೊಳ್ತಾನೆ ಆ ಒಂದು 5 ವರ್ಷದ ಬಾಲಕ. ಹಾಗೆ ಇದು
ಭಾಗವತ ಪುರಾಣದಲ್ಲಿ ಬರುವಂತ ಒಂದು ವಿಶೇಷವಾದಂತ ಕಥಾಮೃತ. ನಾವಿನ್ ಯಾವತ್ತೂ ಸಹ ಭಾಗವತ ಪುರಾಣ ಇರ್ಬೋದು, ನಾನು ಮುಂದೆ ಬೇರೆ ಯಾವ್ದಾದ್ರು ನಿಮಗೆ ಪುರಾಣದ ಕಥೆಯನ್ನು ನಾನು ಹೇಳ್ತೇನಲ್ಲ, ಯಾವುದೇ ಇದ್ರೂ ಸಹ ಅದನ್ನು ನಾವು ಕಥೆ ಅಂತ ಹೇಳೋದು ಬೇಡ, ನಾವು ಕಥಾಮೃತ ಅಂತ ಹೇಳಿದ್ವಿ. ಎಲ್ಲಿ ಆದ್ರೂ ಅದು ಕಥೆಯಲ್ಲ, ಕಥೆ ಅಂದ್ರೆ ಬೇರೆ ಉಂಟು, ಅವೆಲ್ಲ ಕಥೆಗಳು. ಇದೆಲ್ಲ ನಡೆದಿರುವಂತಹ ಕಥಾಮೃತ. ಯಾಕೆಂದ್ರೆ ಅಮೃತ ಅಂದ್ರೆ ಏನು? ಜೀವ ಹೋದಂತವರಿಗೆ ಜೀವವನ್ನ ಕೊಡುವಂತದ್ದು ಅಮೃತ ಅಲ್ವಾ? ಒಬ್ಬರನ್ನ ಬದುಕಿಸಬೇಕು ಅಂದಾಗ ಅಮೃತ ಬೇಕು. ಕಥಾಮೃತ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಈ ಒಂದು ಭಾಗವತ ಪುರಾಣದಲ್ಲಿ ಬರುವಂತಹ ಕಥೆ ನಮ್ಮ ಜೀವನದಲ್ಲಿರುವಂತಹ ಎಲ್ಲಾ ಪಾಪಗಳು, ಎಲ್ಲಾ ಕೆಟ್ಟತನವನ್ನೆಲ್ಲ ಕಳೆದು ನಮಗೆ ಅಮೃತವಾಗಿ ಒಂದು ಹೊಸ ಜೀವನವನ್ನು ಕೊಡುವಂಥದ್ದು, ಪುಣ್ಯಪ್ರದವಾದಂಥದ್ದು, ಪುಣ್ಯವನ್ನು ಕೊಡುವಂಥದ್ದು. ಹಾಗಾಗಿ ಇದನ್ನ ಕಥಾಮೃತ ಅಂತ ಹೇಳುವ, ಕಥೆಯ ಅಮೃತ, ಅದನ್ನ ನಾವು ಕೇಳುವಂಥದ್ದು ಕಥಾಮೃತ. ಇಲ್ಲಿಗೆ ಈ ಧ್ರುವ ಚರಿತ್ರೆ ಭಾಗವತ ಪುರಾಣದಲ್ಲಿ ಮೈತ್ರೇಯ ಮುನಿಗಳು ವಿದುರನಿಗೆ ಭಾಗವತ ಪುರಾಣದಲ್ಲಿ ಹೇಳುವಂತಹ ಕಥಾಮೃತವೇ ಧ್ರುವ ಚರಿತ್ರೆ. ಅರ್ಥ ಇದಲ್ವಾ? ಸರಿ, ಇವತ್ತಿನ ಭಾಗವತ ಪುರಾಣದಲ್ಲಿ ವಿಶೇಷವಾದಂತಹ ಕಥಾಮೃತವನ್ನು ನಾವು ನೋಡಿದ್ದೇವೆ. ಅದು ಧ್ರುವ ಚರಿತ್ರೆ. ಸರಿಯಾ? ಎಲ್ಲರೂ ಚೆನ್ನಾಗಿ ಕೇಳಿದ್ರಿ. ಎಲ್ಲರಿಗೂ ಆ ಶ್ರೀಕೃಷ್ಣ ದೇವರ ಅನುಗ್ರಹ ನಿಮಗೆ ಸದಾ ಸಿಗುವಂತಾಗಿದೆ. ಯಾಕಂತ ಹೇಳಿದ್ರೆ, ಹೇಳುವಂತ ನನಗೆ ಸಹ ಸ್ವಲ್ಪ ಸಿಕ್ಕಿದ್ರೆ ನಿಮಗೆ ನನಗಿಂತ ಜಾಸ್ತಿ ಸಿಗಲಿ. ಸರಿಯಾ? ಮುಂದೆ ದೊಡ್ಡ ದೊಡ್ಡ ಹಂತವನ್ನೆಲ್ಲ ಮಾಡುವುದಲ್ಲ, ನೀವು ಎಜುಕೇಶನ್ ಡಿಗ್ರಿ ದೊಡ್ಡ ದೊಡ್ಡ ಹಂತಕ್ಕೆಲ್ಲ ಹೋಗುವುದು. ಹಾಗಾಗಿ ನಿಮಗೆ ಆ ದೇವರ ಅನುಗ್ರಹ ಸದಾ ಇರಲಿ. ಹಾಗೆ ಭಾಗವತ ಪುರಾಣ ಜೊತೆಗೆ ಇನ್ನು 18 ಪುರಾಣದಲ್ಲಿ ಮುಂದೆ ಒಂದೊಂದೇ ಕಥೆಯನ್ನು ನಾವು, ಅಂದ್ರೆ ಕಥೆ ಅಂತ ಹೇಳುವುದಿಲ್ಲ, ಕಥಾಮೃತ ಅನ್ನು ನೋಡ್ತಾ ನಾವು ಹೋಗೋಣ. ಇವತ್ತಿಗೆ ಈ ಒಂದು ಕಥಾಮೃತವನ್ನ ಇಲ್ಲಿಗೆ ಮುಗಿಸೋಣ. ಓಂ ಸಹನೌ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕಥೆಯನ್ನ ಸಾವಧಾನವಾಗಿ ಕೇಳಿದ್ದಕ್ಕೆ ನಿಮಗೆ ತುಂಬಾ ನನ್ನ ತುಂಬ ಹೃದಯ ಧನ್ಯವಾದಗಳು. ಇದು ನಿಮಗೆ ಯಕ್ಷಗಾನ ಇರ್ಬೋದು, ನಿಮ್ಮ ಎಲ್ಲ ಇದರಲ್ಲಿ ತುಂಬಾ ಉಪಯೋಗವಾಗುತ್ತದೆ. ಓಕೆನಾ? ಕಥಾಮೃತ. ಹಾಗಾಗಿ ನಿಮಗೆ ಒಳ್ಳೆಯದಾಗಿ. ಓಕೆ, ಥ್ಯಾಂಕ್ ಯು.